ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಒಂದು ಅಡ್ಮಿಷನನ್ನು ಮಾಡಿಸ್ಕೊಳ್ಳೋದಕ್ಕೆ, ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ ಸ್ಟೂಡೆಂಟ್ಸು ಯಾರೆಲ್ಲ ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ಈಗಾಗಲೇ ಫೀಸನ್ನು ಪೇ ಮಾಡಿದ್ದಾರೆ ಆ್ಯಂಡ್ ಹಾಗೇನು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದಿಷ್ಟು ಸ್ಟೂಡೆಂಟ್ಸ್ ಕಮೆಂಟ್ಸ್ ಅನ್ನು ಮಾಡಿದ್ರು, ಸರ್ ನಮಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಸಪರೇಟ್ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವರಿಗಾಗಿನೇ ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋ. ಅಂಡ್ ಸ್ಟೂಡೆಂಟ್ಸ್ ನೋಡಿ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಟು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನೀವು ಫೀಸನ್ನು ಪೇ ಮಾಡಿದ್ರೆ ಅಷ್ಟೇ ನೀವು ಅಡ್ಮಿಷನ್ ಆರ್ಡರ್ ಅಂಡ್ ಹಾಗೇನು ಸಹ ಕಾಲೇಜಸ್ಗೆ ಡಾಕ್ಯುಮೆಂಟ್ಸ್ ಅನ್ನು ರಿಪೋರ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಚಾಯ್ಸ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂತ ಸ್ಟೂಡೆಂಟ್ಸ್ ಮಾತ್ರ, ಸರ್ ನಾವು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಮಗೆ ನೆಕ್ಸ್ಟ್ ರೌಂಡ್ಗೆ ಹೆಲ್ಪ್ ಆಗುತ್ತಲ್ವಾ ಅನ್ನೋ ಹಾಗಿದ್ರೆ ನೀವು ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೊದಲಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ನೀವು ಈಗಾಗಲೇ ಫೀಸ್ ಪೇ ಮಾಡಿ ಬಂದಿದ್ದೀರಾ, ಫೀಸ್ ಪೇ ಬಂದಿದ್ದಾದ್ಮೇಲೆ ನಿಮ್ಮ ಹತ್ರ ಇರುವಂತಹ ಮೊದಲನೇ ಡಾಕ್ಯುಮೆಂಟ್ ಏನು ಬೇಕು ಅಂತ ಹೇಳ್ತೀನಿ ನೋಡಿ. ಅಡ್ಮಿಷನ್ ಆರ್ಡರ್ ಆದರೆ ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಚಲನ್ನು, ನೀವು ಬ್ಯಾಂಕ್ಗೆ ಹೋಗಿ ಚಲನನ್ನು ಪೇ ಮಾಡಿರ್ತೀರಲ್ವ, ಚಲನ್ ಪೇ ಮಾಡಿದಾಗ ನಿಮಗೆ ಬ್ಯಾಂಕ್ ಅವರು ಒಂದು ಕಾಪಿಯನ್ನು ತಗೊಂಡು ನೆಕ್ಸ್ಟ್ ಸ್ಟೂಡೆಂಟ್ ಕಾಪಿ ಅಂತ ಹೇಳ್ಬಿಟ್ಟು ಹಾಗೇನು ಕಾಲೇಜ್ ಕಾಪಿ ಅಂತ ಕೊಟ್ಟಿರ್ತಾರೆ. ಕಾಲೇಜ್ ಕಾಪಿ ಬಂದು ನೀವು ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೇನು ಸ್ಟೂಡೆಂಟ್ ಕಾಪಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಬೆಟರ್ ಆ ಒಂದು ಚಲನ್ ಏನಿದೆ ಆ ಒಂದು ಚಲನನ್ನು ನಿಮ್ಮ ಮೊಬೈಲಲ್ಲಿ ಒಂದು ಫೋಟೋ ತಗೊಂಡು ಇಟ್ಕೊಂಡಿರಿ, ಆದರೆ ಒಂದು ಜೆರಾಕ್ಸ್ನು ಸಹ ಮಾಡಿಸ್ಕೊಳ್ಳಿ. ಓಕೆನಾ? ಈ ಒಂದು ಎರಡು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅಡ್ಮಿಷನ್ ಆರ್ಡರ್ ಅಂಡ್ ಹಾಗೇನು ಚಲನು. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಆದರೆ ಬೇಕಾಗುತ್ತೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. ಅಂಡ್ ಹಾಗೇನು ಸಹ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆದರೆ ಬೇಕು. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಆದರೆ ಬೇಕಾಗುತ್ತೆ, ಸ್ಟೂಡೆಂಟ್ ಆಧಾರ್ ಕಾರ್ಡನ್ನು ಸಹ ಬೇಕು. ನೀವು ಒರಿಜಿನಲ್ ಆಧಾರ್ ಕಾರ್ಡನ್ನು ತಗೊಂಡು ಹೋಗಿರಿ. ಅಂಡ್ ಹಾಗೇನು ಸಹ ನಿಮ್ಮ ಹತ್ರ ಜೆರಾಕ್ಸ್ ಆದರೆ ಇರಬೇಕಾಗುತ್ತೆ. ನಾನು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಹೇಳ್ತೀನಿ, ಎಲ್ಲ ಡಾಕ್ಯುಮೆಂಟ್ಸ್ನು ಆದಷ್ಟು 3 ಸೆಟ್ ಜೆರಾಕ್ಸ್ ಆದರೆ ಮಾಡಿ ಇಟ್ಸ್ಕೊಂಡಿರಿ. ಅಂಡ್ ನೋಡಿ ಹೇಳ್ತಿದ್ದೀನಿ, ನಿಮ್ಗೆ ಯಾವುದೇ ಒಂದು ರೀತಿಯ ಗೆಜೆಟೆಡ್ ಆಫೀಸರ್ ಕೈಯಲ್ಲಿ ಸೈನು ಈ ರೀತಿ ಯಾವುದನ್ನು ಸಹ ಬೇಡ. ಜಸ್ಟ್ ನಿಮ್ಮ ಹತ್ರ ನಾರ್ಮಲ್ ಜೆರಾಕ್ಸ್ ಆದರೆ ಇದ್ರೆ ಸಾಕು. PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಅಂಡ್ ಹಾಗೇನು ಸಹ ನೆಕ್ಸ್ಟ್ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡು ಹೋಗಿರಿ. ನಿಮ್ಮ ಒಂದು ಫೋಟೋಸ್ 3 to 4 ಫೋಟೋಸ್ ತಗೊಂಡು ಹೋಗಿರಿ. ಅಡ್ಮಿಷನ್ ಟೈಮ್ ಅಲ್ವಾ, ಸೊ ನಿಮ್ಮಲ್ಲಿ ಫೋಟೋಸ್ ಅನ್ನ ಕೇಳ್ತಾರೆ. ಅಂಡ್ ಹಾಗೇನು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನ ತಗೊಂಡು ಹೋಗಿ. ಏನಕ್ಕೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅಂತ ಅಂದ್ರೆ, ಅಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ಕಂಪಲ್ಸರಿ ಕೊಡಲೇಬೇಕು. ನೆಕ್ಸ್ಟ್ ಒಂದು ನೀವು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡ್ತೀರಾ, ಹಾಗಾಗಿ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನ ಕಾಲೇಜಲ್ಲಿ ಕೊಡಬೇಕು. ಅಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ನೋಡಿ, ನೀವು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮರಿಬೇಡಿ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಸಹ ತಗೊಂಡು ಹೋಗಬೇಕು. ಅಂಡ್ ಹಾಗೇನು ಇಲ್ಲಿ ಸ್ಟೂಡೆಂಟ್ಸ್ ಕೇಳಬಹುದು, ಸರ್ TC ಈಗ ನಮಗೆ ಕೊಡಲ್ಲಲ್ವಾ ಸರ್ ಕಾಲೇಜಸ್ ಅಲ್ಲಿ ಅಂತ. ಹೌದು, ನಿಮಗೆ TC ಇವಾಗಾದ್ರೆ ಕೊಡೋದಿಲ್ಲ. ಈಗ ನೀವು ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ಆಗ್ತಿರಲ್ವಾ, ಅಡ್ಮಿಷನ್ ಆಗಿದ್ದ ಆದ್ಮೇಲೆ ನಿಮ್ಮ ಒಂದು ಕಾಲೇಜಲ್ಲೇ ನಿಮ್ಗೊಂದು ಲೆಟರ್ ಆದ್ರೆ ಬರ್ಕೊಡ್ತಾರೆ, ಒಂದು ರಿಕ್ವೆಸ್ಟ್ ಲೆಟರ್. ಆ ಒಂದು ಲೆಟರ್ನ ತಗೊಂಡು ನಿಮ್ಮ ಒಂದು PU ಕಾಲೇಜಲ್ಲಿ ನೀವು ಕೊಟ್ಟಿದ್ದೀರಾ ಅಂತ ಅಂದ್ರೆ, ಅವರು ಇಲ್ಲಿಂದ ಆ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನ ನೀವೀಗ ಎಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ರು ಅಲ್ಲಿಗಾದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ನಿಮ್ಮ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಇರಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ತಗೊಂಡು ಹೋಗಿರಿ. ಯಾಕಂತ ಅಂದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ ಕ್ಲಿಯರ್ ಆಗಿ, ಯಾವ್ದಾದ್ರು ಸ್ಪೆಷಲ್ ಕೋಟಾ ಇತ್ತು ಅಂತಂದ್ರೆ, ಈಗ ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು, ಈ ರೀತಿ ಯಾವ್ದಾದ್ರು ಸ್ಪೆಷಲ್ ಕೋಟಾ ಇತ್ತು ಅಂತ ಅಂದ್ರೆ ಅದ್ರದ್ದು ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಆದ್ರೆ ಇರುತ್ತಲ್ವಾ, ಒರಿಜಿನಲ್ ಡಾಕ್ಯುಮೆಂಟ್, ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಸಹ ತಗೊಂಡು ಹೋಗಿ. ಅಂಡ್ ನೆಕ್ಸ್ಟ್ ಈಗ ಸರ್ ನಾನೀಗ ಹೇಳುವಂಥವು ಇನ್ನೂ ಏನಾದರೂ ಅಡಿಷನಲ್ ಆಗಿ ನೀವು ಕ್ಯಾರಿ ಮಾಡ್ತೀನಿ ಅಂತಂದ್ರೆ ಕ್ಯಾರಿ ಮಾಡ್ಬೋದು. ನೋಡಿ, ನೀವು ಈಗ ಸೀಟ್ ಅಲಾಟ್ಮೆಂಟ್ ಆಗಿರುತ್ತಲ್ವಾ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್, ಅದೇನಾದರೂ ನಿಮ್ಮ ಹತ್ರ ಪ್ರಿಂಟ್ ಔಟ್ ಇದ್ರೆ ಅದನ್ನು ಸಹ ಒಂದು ತಗೊಂಡು ಹೋಗಿರಿ. ಅಂಡ್ ಹಾಗೇನು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರು, ಸರ್ ಪೇರೆಂಟ್ಸ್ ಡೀಟೇಲ್ಸ್ ಏನಾದರೂ ಬೇಕಾಗುತ್ತಾ ಅಂತ ಹೇಳ್ಬಿಟ್ಟು. ಈಗ ಹೇಗೋ ನಿಮ್ಮ ಒಂದು ಪೇರೆಂಟ್ಸ್ ಅನ್ನ ಜೊತೆ ಕರ್ಕೊಂಡು ಹೋಗ್ತೀರಲ್ವಾ, ಆದಷ್ಟು ನಿಮ್ಮ ಒಂದು ಪೇರೆಂಟ್ಸ್ ಆಧಾರ್ ಕಾರ್ಡ್ಸ್ ಅನ್ನ ಕ್ಯಾರಿ ಮಾಡಿ ಅಷ್ಟೇ. ಅಂಡ್ ನೆಕ್ಸ್ಟ್ ರಿಮೈನಿಂಗ್ ಮೊಬೈಲ್ ನಂಬರು ಪ್ರತಿಯೊಂದೆಲ್ಲನೂ ಸಹ ನಿಮಗೆ ಗೊತ್ತಿರುತ್ತೆ. ಓಕೆನಾ? ನಾನು ಮತ್ತೊಂದ್ಸರಿ ಹೇಳ್ತಿದ್ದೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು. ಅಡ್ಮಿಷನ್ ಆರ್ಡರ್ ಬೇಕಾಗುತ್ತೆ. ಅಂಡ್ ಹಾಗೇನು ಒಂದು ಚಲನ್, ಈಗ ಫೀಸ್ ಪೇ ಮಾಡಿರ್ತೀರ ಆ ಒಂದು ರೆಸಿಪ್ಟ್ ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನಿಮ್ಮ ಸ್ಟೂಡೆಂಟ್ಸ್ದು ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂಡ್ ಹಾಗೇನು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಅಂಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆದರೆ ಬೇಕಾಗುತ್ತೆ. ಅಂಡ್ ಹಾಗೇನು ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಓಕೆನಾ? ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿರಿ. ಅಂಡ್ ನೀವು ಸ್ಟೂಡೆಂಟ್ಸ್ ಕೇಳ್ತಿದ್ದೀರಲ್ವಾ, ಸರ್ ಕಾಲೇಜಸ್ ಏನಾದರೂ ಮತ್ತೆ ಎಕ್ಸ್ಟ್ರಾ ಫೀಸ್ ಪೇ ಮಾಡಬೇಕಂತ ಹೇಳ್ಬಿಟ್ಟು. ಈಗ ನೀವು ಏನು ಫೀಸ್ ಕಟ್ಟಿದ್ರೆ ಅದು CET ಫೀಸ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಕಾಲೇಜಸ್ಗೆ ಹೋದಾಗ ಕಾಲೇಜಸ್ಸಲ್ಲೂ ಸಹ ಸಪ್ರೇಟ್ ಫೀಸ್ ಆದರೆ ಕಲೆಕ್ಟ್ ಮಾಡ್ಕೋತಾರೆ. ಎಷ್ಟು ಅಂತ ನೀವು ಕೇಳ್ತಿದ್ದೀರಾ, ಅದನ್ನು ಇಷ್ಟೇ ಕೇಳ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಡಿಪೆಂಡ್ಸ್ ಆನ್ ಯುವರ್ ಕಾಲೇಜ್ ಆಗಿರುತ್ತೆ. ಸೊ ಒಂದು 30,000 to 40,000 ಅಮೌಂಟು ಕ್ಯಾರಿ ಮಾಡ್ತೀನಿ ಅಂತಂದ್ರೆ ಕ್ಯಾರಿ ಮಾಡಿ. ಅಂಡ್ ನೆಕ್ಸ್ಟ್ ನೀವು ಕಾಲೇಜಸ್ಸಲ್ಲಿ ಫೀಸ್ ಪೇ ಮಾಡಿ ಬಂದಿದ್ದ ಆದಮೇಲೆ KAಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಒಂದು ಲಿಂಕನ್ನು ಕೊಡ್ತಾರೆ, ಆ ಒಂದು ಲಿಂಕಲ್ಲಿ ಆದರೆ ನೀವು ರಿಪೋರ್ಟ್ ಮಾಡ್ಬೋದು ಆಗಿರುತ್ತೆ. ಓಕೆನಾ? ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಅಂಡ್ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.